ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರ್ ಲೈನ್. ಇವತ್ತು ನಾನು ತೆಲುಗುನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಪಾರ್ಕಿಂಗ್ ಅನ್ನೋ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಸಖತ್ತಾಗಿದೆ. ಸೊ ನೀವು ಕೂಡ ಈ ವಿಡಿಯೋನ ವಾಚ್ ಮಾಡಿ ಮೂವಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಹೊಸದಾಗಿ ಯಾರು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ಈ ಚಿತ್ರದ ಮುಖ್ಯ ಪಾತ್ರಧಾರಿಯಾದ ಈಶ್ವರ್ನ ತೋರಿಸ್ತಾರೆ. ಈಶ್ವರ್ ITBTಯಲ್ಲಿ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ. ತುಮಕೂರಿಂದ ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಇವ್ರ ವೈಫು ಇರ್ಲಿಕ್ಕೆ ಅಂತ ತುಂಬಾ ಕಡೆ ಮನೆ ಹುಡುಕಿರ್ತಾರೆ. ಆದ್ರೆ ಯಾವ ಮನೆನೂ ಸೆಟ್ ಆಗಿರೋದಿಲ್ಲ. ಈಗ ಬ್ರೋಕರ್ ತೋರಿಸಿರೋ ಅಂತ ಮನೆ, ಅದು ಅಲ್ಲದೆ ಬ್ರೋಕರ್ ಈ ಮನೇನ ಒಂದು ಲಕ್ಕಿ ಹೌಸ್, ಇಲ್ಲಿರೋ ಅಂಥವ್ರು ಅನಿವಾರ್ಯ ಕಾರಣದಿಂದ ಈ ಮನೆಯಿಂದ ಹೋಗ್ಬೇಕಾಯ್ತು ಅಂತೆಲ್ಲ ಹೇಳಿ ಇವ್ರಿಗೆ ಮನೇನ ಒಪ್ಸಿರ್ತಾರೆ. ಹಾಗೇನೆ ನೋಡಿದ್ರಲ್ಲಿ ಈ ಮನೆ ಎಷ್ಟೋ ಬೆಟರ್ ಅಂತ ಒಪ್ಕೊಂಡಂತ ಈಶ್ವರ್ ಫೋಟೋಸ್ನೆಲ್ಲ ತಗೊಂಡು ಅವರ ವೈಫ್ ಅಶಿಕಾಗೆ ಸೆಂಡ್ ಮಾಡ್ತಾರೆ. ಅಶಿಕಾಗೂ ಕೂಡ ಈ ಮನೆ ಒಪ್ಪಿಗೆ ಆಗತ್ತೆ. ಹಾಗೇನೆ ಅವರು ವರ್ಕ್ ಮಾಡ್ತಾ ಇರೋಂಥ ಫೈನಾನ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಈಗ ಅವರು 5 months ಕನ್ಸೀವ್ ಆಗಿರೋದ್ರಿಂದ ಆ ಒಂದು ವರ್ಕಿಗೆ ಬ್ರೇಕ್ ತಗೊಂಡಿರ್ತಾರೆ. ಹಾಗೆ ನೆಕ್ಸ್ಟ್ ಡೇ ತುಂಬ ಖುಷಿಯಿಂದನೇ ಮನೆಯನ್ನೆಲ್ಲ ಶಿಫ್ಟ್ ಮಾಡ್ಕೊಳ್ತಾರೆ. ಹಾಗೆ ಅಶಿಕಾಗೆ ಅವರ ಹಸ್ಬೆಂಡ್ ಈಶ್ವರ್ ಯಾವುದೇ ಕಾರಣಕ್ಕೂ ಯಾವ ವರ್ಕನ್ನು ಮಾಡಬೇಡ ಅಂತ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸ್ಟ್ರೈನ್ ಆಗುತ್ತೆ ಅಂತ. ಅವತ್ತಿನ ದಿವಸನೇ ಇವರು ಫಸ್ಟ್ ಫ್ಲೋರ್ನಲ್ಲಿರುವಂಥ ಮನೇನ ಬಾಡಿಗೆ ತಗೊಂಡಿರ್ತಾರೆ. ಹಾಗೇನೆ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಏಕರಾಜ್ ಅನ್ನೋರ ಮನೆಗೆ ಬರ್ತಾರೆ. ಇವರು ಕೂಡ ಬಾಡಿಗೆದಾರರಾಗಿರ್ತಾರೆ. ಅದೇ ಮನೆಯಲ್ಲಿ 10 ವರ್ಷದಿಂದ ಇರ್ತಾರೆ. ಹಾಗೆ ಅವರ ಮಗಳು ಅಪರ್ಣ, ಅವರು ಈಗ ಫೈನಲ್ ಇಯರ್ ಇಂಜಿನಿಯರ್ ಆಗಿ ಓದ್ತಾ ಇರ್ತಾರೆ. ಹಾಗೇನೆ ಅವ್ರ ಹೆಂಡತಿ ಸೆಲ್ವಿ, ಅವರೊಂದು ಪರ್ಫೆಕ್ಟ್ ಹೌಸ್ ವೈಫ್. ಅವ್ರ ಗಂಡ ಏನೇ ಹೇಳಿದ್ರು ಏನೇ ಮಾಡಿದ್ರು ಅವ್ರ ಗಂಡ ಮಾಡಿದ್ದಕ್ಕೆಲ್ಲ ಹೇಳಿದ್ದಕ್ಕೆಲ್ಲ ಸರಿ ಅಂತ ಕೋಲೆ ಬಸವಂತರ ತಲೆ ಅಲ್ಲಾಡಿಸ್ಕೊಂಡು ಜೀವನ ನಡೆಸೋ ಅಂಥವ್ರಾಗಿರ್ತಾರೆ. ಹಾಗೆಯೇ ಏಕರಾಜ್ ಅವರು ಮುನ್ಸಿಪಲ್ ಆಫೀಸಲ್ಲಿ 35 ವರ್ಷ ಕೆಲಸ ಮಾಡಿರ್ತಾರೆ. ಇವರು 10 ವರ್ಷದಿಂದ ಅದೇ ಏರಿಯಾದಲ್ಲಿರೋದ್ರಿಂದ ಏರಿಯಾದವ್ರಿಗೆಲ್ಲ ಇವರು ಅಂತಂದರೆ ತುಂಬಾ ಗೌರವ ಇರುತ್ತೆ. ಆದರೆ ಹೆಂಡ್ತಿಗೆ ಮಾತ್ರ ಇವ್ರ ಮೇಲೆ ಕೋಪ. ಯಾಕೆ ಅಂತಂದರೆ ಯಾವುದೇ ಒಂದು ವಸ್ತು ತರಬೇಕು ಅಂತಂದ್ರೂ 1000 ಸಲ ಯೋಚನೆ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ ಇವರು. ಇವರ ಈ ರೀತಿ ಯೋಚನೆಗೆ ಭಾರಿ ದೊಡ್ಡ ಕಾರಣ ಇಲ್ದಿದ್ರು ಕೂಡ ಅವ್ರ ಮಗಳು ಮದುವೆನ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದೇ ಇವರ ಒಂದು ಕನಸಾಗಿರುತ್ತೆ. ಸೊ ಇಷ್ಟೆಲ್ಲ ಮಾತಾಡಿಕೊಂಡು ವಾಪಸ್ ಬಂದಂಥ ಈಶ್ವರ್ ಹಾಗೆ ಅಶಿಕಾಗೆ ಅವರಮ್ಮ ಕಾಲ್ ಮಾಡ್ತಾರೆ. ಆಗ ಗೊತ್ತಾಗೋದೇನು ಅಂತಂದ್ರೆ ಕಾಲ್ ಮಾಡಿರೋದು ಅಶಿಕ್ ಅವರಮ್ಮ ಅಲ್ಲ, ಈಶ್ವರಮ್ಮ ಅಂತ. ಈಶ್ವರ್ ಹಾಗೆ ಅಶಿಕಾ ಇಬ್ರು ಕೂಡ ಪ್ರೀತಿಸಿ ಮದುವೆ ಆಗಿದ್ರಿಂದ ಅಶಿಕಾ ಕನ್ಸೀವ್ ಆಗಿದ್ರು ಕೂಡ ಅವ್ರ ಮನೆಯಿಂದ ಯಾರು ಕೂಡ ಮಾತಾಡ್ತಾ ಇರೋದಿಲ್ಲ. ಹಾಗೆ ಈಶ್ವರ್ ಮನೆಯಲ್ಲಿ ಅವ್ರ ಅಮ್ಮನ್ ಬಿಟ್ರೆ ಮತ್ತಾರು ಅವನ ಜೊತೆಗೂ ಕೂಡ ಮಾತಾಡ್ತಾ ಇರೋದಿಲ್ಲ. ಇದೇ ಅಶಿಕಾಗೆ ದೊಡ್ಡ ಚಿಂತೆ ಆಗಿರತ್ತೆ. ಆದ್ರೆ ಈಶ್ವರ್ ಮಾತ್ರ ಅವಳನ್ನ ಪುಟ್ಟು ಗುಬ್ಬಿ ಮರಿ ತರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಸ್ತ್ರಿ ಮಾಡ್ತಾ ಇರೋಂಥ ವ್ಯಕ್ತಿ ಅವನ ಹತ್ರ ಇದ್ದಂತ ಬಟ್ಟೆಗಳನ್ನ ಏಕರಾಜ್ ಮನೆಯ ಕಾಂಪೌಂಡ್ ಮೇಲೆ ಇಟ್ಟಿರೋದನ್ನ ನೋಡಿದಂತ ಏಕರಾಜ್ ಅದನ್ನೆಲ್ಲ ತೆಕ್ಕೊಳ್ಳಿಕ್ ಹೇಳ್ತಾರೆ. ಯಾಕೆ ಅಂತಂದ್ರೆ ಏಕರಾಜ್ ಇಲ್ಲೇನೆ 10 ವರ್ಷದಿಂದ ಬದುಕ್ತಾ ಇರೋದ್ರಿಂದ ಈ ಮನೇನ ಸ್ವಂತ ಮನೆ ರೀತಿನೇ ಫೀಲ್ ಮಾಡ್ತಾ ಇರ್ತಾರೆ. ಆಗ್ಲೇನೆ ಆಫೀಸಿಗೆ ಹೊರಟಂತ ಈಶ್ವರ್ನ ನೋಡಿದಂತ ಏಕರಾಜ್ ಯಾವ್ದ್ರಲ್ಲಿ ಹೋಗ್ತೀಯಪ್ಪ ಆಫೀಸಿಗೆ ಅಂತ ಕೇಳೋವಾಗ ಈಗ ನಮ್ದೇ ಆಫೀಸಿನ ಗಾಡಿ ಬರುತ್ತೆ ಅಂತ ಹೇಳಿದ್ನ ಕೇಳಿಸ್ಕೊಂಡಂತವ್ರು ಎಮರ್ಜೆನ್ಸಿಗೆ ಅಂತ ಒಂದು ಬೈಕ್ನಾದ್ರು ತಗೋ ಅಂತ ಸಜೆಸ್ಟ್ ಮಾಡ್ತಾರೆ. ಆಗ್ಲೇನೆ ಅಲ್ಲಿಗೆ ಬಂದಂತ ಏಕರಾಜ್ನ ಹೆಂಡತಿಯ ತಮ್ಮ ತಿರುಪತಿಯ ಲಡ್ಡು ಕೊಡ್ತಾ ಪಬ್ಲಿಕ್ ಟಾಯ್ಲೆಟ್ ಕಾಂಟ್ರಾಕ್ಟ್ ನ ಬೇರೆ ಯಾರಿಗೋ ಕೊಟ್ಟಿದ್ದೀರಲ್ವಾ ಅಂತ ಕೇಳೋವಾಗ ಏಕರಾಜ್ ಹೇಳ್ತಾರೆ, ಸರಿಯಾಗಿ ಕೊಟೇಶನ್ ಮಾಡಿದ್ರೆ ಸಿಗತ್ತೆ, ಹಾಗೆ ಹೀಗೆ ಮಾಡಿದ್ರೆ ಹಿಂಗೆ ಆಗೋದು ಅಂತ ಹೇಳ್ತಾರೆ. ಇದರಿಂದ ಗೊತ್ತಾಗೋದೇನು ಅಂತಂದ್ರೆ ಏಕರಾಜ್ ಕೆಲಸದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಏಕರಾಜ್ ಕೆಲಸದ ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ ಅನ್ನೋ ವಿಷಯ ಆಲ್ರೆಡಿ ನಮಗ್ ಗೊತ್ತಿರೋದೆ. ಹಾಗೇನೆ ಅವ್ರ ಹತ್ರನೇ ಬಂದಂತ ಒಂದು ವ್ಯಕ್ತಿ ಕಾಂಟ್ರಾಕ್ಟಿಗೆ ಸೈನ್ ಮಾಡಿಸ್ಕೊಳಕ್ಕೆ ನೋಡ್ತಾರೆ. ಹಾಗೆ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಈ ಸೈನಿಗೆ ಏನಾದ್ರೂ ವಸ್ತುಗಳನ್ನ ಕೊಡೋದಾದ್ರೂ ಸರಿ, ಹಣದ ರೂಪದಲ್ಲಾದ್ರೂ ಸರಿ ಕೊಡ್ತೀನಿ, ದಯವಿಟ್ಟು ಸೈನ್ ಮಾಡ್ಕೊಡಿ ಅಂತ ಕೇಳೋವಾಗ ಏಕರಾಜ್ ಆ ವ್ಯಕ್ತಿಗೆ ಚೆನ್ನಾಗಿ ಬೈದು ಆಚೆ ಆಡ್ತಾರೆ. ಹಾಗೇನೆ ಈ ಕಡೆ ಈಶ್ವರ್ ಹೊಸದಾಗಿ ಈ ಬ್ರಾಂಚಿಗೆ ಜಾಯಿನ್ ಆಗಿರ್ತಾರೆ. ಹಾಗೇನೆ ಅವ್ರೀಗ ಟೀಮ್ ಲೀಡರ್ ಆಗಿರೋದ್ರಿಂದ ಎಲ್ಲರ ಜೊತೆಗೂ ಖುಷಿಯಾಗಿ ಅವರ ಒಂದು ಆಫೀಸ್ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಹಾಗೆ ಅವ್ರ ಮನೆಯಲ್ಲೂ ಕೂಡ ಅವರ ವೈಫ್ಗೆ ಹೆಲ್ಪ್ ಮಾಡ್ತಾ ತುಂಬ ಹ್ಯಾಪಿಯಾಗಿ ಇರ್ತಾರೆ. ಹಾಗೆ ಕೆಳಗಡೆ ಮನೆಯವ್ರು ಒಂದು ದಿವಸ ಇವ್ರ ಮನೆಗೆ ಬಂದಾಗ ಅವ್ರಿಗೆ ಗೊತ್ತಾಗೋದೇನು ಅಂತಂದ್ರೆ ಅಶಿಕಾ ಬೇರೊಬ್ಬ ಹುಡುಗನ ಜೊತೆಗೆ ಮದುವೆ ಫಿಕ್ಸ್ ಆಗಿರತ್ತೆ. ಅದನ್ನ ಕ್ಯಾನ್ಸಲ್ ಮಾಡಿಕೊಂಡು ಈಶ್ವರ್ ಜೊತೆಗೆ ಬಂದಿರ್ತಾಳೆ ಅನ್ನೋ ವಿಷಯ ಗೊತ್ತಾಗತ್ತೆ. ಈ ವಿಷಯನ ಏಕರಾಜಿಗೆ ಹೇಳ್ಬೇಕಾದ್ರೆ ಮಗಳ ಹತ್ರ ಮಾತಾಡೋ ಅಂತ ವಿಷಯನ ಇದು, ಅವರು ಇವ್ರ ಮನೆ ವಿಷಯ ನಮಗೆ ಯಾಕೆ ಅಂತ ಆ ವಿಷಯನ ಡೈವರ್ಟ್ ಮಾಡ್ತಾರೆ.
ನೆಕ್ಸ್ಟ್ ಡೇ ಆಶಿಕಾಗೆ ರೆಗ್ಯುಲರ್ ಚೆಕಪ್ ಇರೋದ್ರಿಂದ ಹಾಸ್ಪಿಟಲ್ನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ. ಟೈಮಿಗೆ ಕರೆಕ್ಟಾಗಿ ಕ್ಯಾಬನ್ನ ಬುಕ್ ಮಾಡಿದ್ರು ಕೂಡ ಟೈರ್ ಪಂಚರ್ ಆಗಿದೆ ಅಂತ ನೆಪ ಹೇಳಿದಂಥ ಕ್ಯಾಬ್ ಡ್ರೈವರ್ ಬರೋದಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ. ಸೊ ಮತ್ತೆ ಕ್ಯಾಬ್ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಆಗದೆ ಇದ್ದಾಗ ಆಟೋದಲ್ಲೇ ಹೋಗೋ ಅಂತ ಡಿಸೈಡ್ ಮಾಡ್ತಾರೆ. ಇದರಿಂದ ಅಶಿತಾಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಇದನ್ನ ನೋಡಿದಂಥ ಈಶ್ವರ್, ನಿನಗೆ ಬ್ಲೂ ಕಲರ್ ಅಂದರೆ ಇಷ್ಟ ಅಲ್ವಾ ಅಂತ ಹೇಳಿ ಅವತ್ತಿನ ದಿವಸನೇ ಹೊಸದಾದ ಒಂದು ಬ್ಲೂ ಕಲರ್ ಕಾರನ್ನು ಪರ್ಚೇಸ್ ಮಾಡ್ತಾರೆ. ಅವತ್ತಿನ ದಿವಸನೂ ಕೂಡ ಏಕರಾಜ್ನ ಹೆಂಡತಿ ಸೆಲ್ವಿಯ ತಮ್ಮ ಅಕ್ಕ ಹಳೆ ಕಾಂಟ್ರಾಕ್ಟ್ ಅಂತೂ ಕೊಡ್ಸೋಕ್ಕಾಗಲಿಲ್ಲ. ಇದನ್ನಾದ್ರೂ ನನಗೆ ಸಿಗೋ ಹಾಗೆ ಭಾವನ ಹತ್ರ ಸ್ವಲ್ಪ ಹೇಳು ಅಂತ ಹೇಳೋವಾಗ, ಏನೋ ನಾನು ಯಾವ ಚಟ್ನಿ ಮಾಡಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ, ಅಂಥದ್ರಲ್ಲಿ ನಾನು ಹೇಳೋದನ್ನ ಕೇಳ್ತಾರ, ಏನಿದ್ರು ನೀನೇ ಮಾತಾಡ್ಕೊ ಅಂತ ಹೇಳೋವಾಗ ಇವ್ರ ಡೋರ್ನ ನಾಕ್ ಮಾಡಿದಂಥ ಆಶಿಕಾ ತುಂಬ ಪ್ರೀತಿಯಿಂದ ಅಪ್ಪ ಹೊಸದಾಗಿ ಕಾರ್ ತಗೊಂಡ್ವಿ ಅಂತ ಹೇಳ್ತಾಳೆ. ಇದನ್ನ ನೋಡಿದಂಥ ಏಕರಾಜ್ಗೂ ಕೂಡ ತುಂಬಾನೇ ಖುಷಿ ಆಗತ್ತೆ. ಹಾಗೇನೆ ಆಶಿಕಾ ಹೇಳ್ತಾರೆ, ನಿಮ್ಮ ಬೈಕ್ನ ಒಂಚೂರು ಸೈಡ್ಗೆ ಇಟ್ಕೊಂಡ್ರೆ ಕಾರ್ನ ಒಳಗೆ ತಂದು ಪಾರ್ಕ್ ಮಾಡ್ತೀವಿ ಅಂತ ಹೇಳ್ತಾಳೆ. ಸರಿ ಅಂದಂತ ಏಕರಾಜ್ ಅವ್ರ ಬೈಕನ್ನ ಸೈಡಿಗೆ ಪಾರ್ಕ್ ಮಾಡ್ತಾರೆ. ಹಾಗೇನೆ ಏಕರಾಜ್ ಓನರ್ಗೆ ಹೇಳಿದ್ಯಾ ಅಂತ ಕೇಳೋವಾಗ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದು ಸರ್ ಅಂತ ಹೇಳ್ತಾರೆ. ಹಾಗೆ ಕಾರಿಗೆ ಎಷ್ಟಾಯ್ತು ಅಂತ ಕೇಳೋವಾಗ EMI ಸರ್ 8 ಲಕ್ಷ ಆಯ್ತು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಚೆ ಕಡೆ ಓಡಾಡ್ತಿದ್ದಂಥ ವ್ಯಕ್ತಿಗಳು ಈ ಕಾರನ್ನ ಏಕರಾಜೆ ತಗೊಂಡಿರೋದು ಅನ್ಕೊಂಡು ಕೇಳೋವಾಗ ಇದು ಏಕರಾಜ್ಗೆ ಒಂದ್ ರೀತಿ ಇರಿಟೇಟ್ ಆದಂಗಾಗತ್ತೆ. ಹಾಗೆ ಕಾರನ್ನ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಸಿರೋದ್ರಿಂದ ಅವ್ರ ಬೈಕ್ನ ಆಚೆ ತೆಗಿಲಿಕ್ಕೆ ಸ್ವಲ್ಪ ಮಟ್ಟಿಗೆ ಏಕರಾಜ್ಗೆ ಕಷ್ಟ ಆಗತ್ತೆ. ಹಾಗೇನೆ ಈ ಕಡೆ ಆಫೀಸಿಗೆ ಬಂದಂತ ಈಶ್ವರಿಗೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾರನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಸಜೆಷನ್ ಕೊಡ್ತಾ ಇರ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಹೊಸ ಕಾರ್ ಬಂದಿರೋದ್ರಿಂದ ನಮಗೆ ಟ್ರೀಟ್ ಕೊಡ್ಸು ಅಂತ ಹೇಳೋವಾಗ ಸಾಧ್ಯನೇ ಇಲ್ಲ, ನನ್ನ ಹೆಂಡತಿಗೋಸ್ಕರ ಈ ಕಾರ್ ತಗೊಂಡಿರೋದು, ನಾನಿವತ್ತು ಅವಳ ಜೊತೆಗೆ ಡಿನ್ನರ್ಗೆ ಹೋಗ್ಬೇಕು ಅಂತೇಳಿ ಮನೆಗೆ ವಾಪಸ್ ಬರ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೀದಾ ಏಕರಾಜ್ ಮುಂದೆನೆ ಆ ಮನೆಗೆ ಒಬ್ಬ ಕೂದಲು ಬಿಟ್ಕೊಂಡಿರೋ ಅಂತ ವ್ಯಕ್ತಿ ಸೀದಾ ಈಶ್ವರ್ ಮನೆಗೆ ಹೋಗ್ತಾರೆ. ಇದನ್ನ ನೋಡಿದಂತ ಏಕರಾಜ್ಗೆ ಯಾರು ಇವನು ಅಂತ ಕೇಳೋವಾಗ ಆ ಕಾರ್ನ ತೊಳಿಲಿಕ್ಕೆ ಅಂತ ಬಂದಿರೋ ಅಂತ ಹುಡುಗ ಅನ್ನೋದು ಗೊತ್ತಾಗತ್ತೆ. ಸೊ ಅವ್ರ ಮಗಳು ಕಾಫಿ ಕೊಡ್ಲಿಕ್ಕೆ ಅಂತ ಅವ್ರ ತಂದೆ ಹತ್ರ ಬರುವಾಗ ಇದನ್ನ ನೋಡಿದಂತ ಏಕರಾಜ್ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡ, ಹೋಗು ಒಳಗಡೆ ಅಂತ ತುಂಬಾನೇ ಕೇರಿಂದ ಅವಳನ್ನ ಒಳಗ್ ಕಳಿಸ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಏಕರಾಜ್ ಬರೋಷ್ಟ್ರೊಳಗಾಗ್ಲಿ ಈಶ್ವರ್ ಬಂದು ಕಾರ್ನ ಒಳಗಡೆ ಪಾರ್ಕ್ ಮಾಡಿರ್ತಾರೆ. ಆದ್ರೆ ಏಕರಾಜ್ಗೆ ಬೈಕ್ನ ಒಳಗಿಡಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗತ್ತೆ. ಕಷ್ಟಪಟ್ಟು ಒಳಗಡೆ ತಂದಿಡ್ಬೇಕಾದ್ರೇನೆ ಬೈಕ್ನಲ್ಲಿದ್ದಂಥ ಬ್ಯಾಗು ಕಾರಿಗೆ ತಾಗಿದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಕ್ರಾಚಸ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾರ್ ತೊಳಿಲಿಕ್ಕೆ ಬಂದಂಥ ಹುಡುಗನಿಗೆ ಸ್ಕ್ರಾಚ್ ಆಗಿರೋ ಅಂಥದ್ದು ಗೊತ್ತಾಗಿ ಈಶ್ವರ್ ಹತ್ರ ಬಂದು ಹೇಳೋವಾಗ ಅದನ್ನ ನೋಡಿದಂಥ ಈಶ್ವರಿಗೆ ಏಕರಾಜೆ ಮಾಡಿರ್ಬೋದು ಅಂತ ಅನ್ಸಿ ಅವ್ರನ್ನ ಕರೆದು ಕೇಳ್ತಾರೆ. ಏಕರಾಜಿಗೆ ಅದಿನ್ನೂ ಕೂಡ ಗೊತ್ತೇ ಇರೋದಿಲ್ಲ ಆ ಸ್ಕ್ರಾಚಸ್ ಹೇಗಾಗಿದೆ ಅಂತ, ಬೇರೆ ಯಾರೋ ಮಾಡಿರ್ಬೋದು ಅಂತ ಹೇಳೋವಾಗ ಸರ್ ನೀವೇನೆ ಗಾಡಿ ನಿಲ್ಸ್ಬೇಕಾದ್ರೆ ತಂದು ಮಾಡಿರ್ಬೇಕು ಅಂತ ಹೇಳಿ ಗಾಡಿಲಿದ್ದಂಥ ಬ್ಯಾಗಿಗೆ ಅಂಟಿರೋ ಅಂತ ಕಾರ್ನ ಪೇಂಟ್ ಸಮೇತ ತೋರಿಸ್ತಾರೆ. ಇದನ್ನ ನೋಡಿದಂಥ ಏಕರಾಜ್ ಸಾರಿ ಕಣಪ್ಪ, ಲೈಟ್ ಆಫ್ ಆಗಿದ್ರಿಂದ ಗೊತ್ತಾಗ್ದಂಗೆ ಆಗೋಯ್ತು, ಅದೆಷ್ಟಾಗುತ್ತೆ ಅಂತ ಹೇಳು ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈಶ್ವರ್ ತುಂಬಾ ದಿಮ್ಮಾಕಿಂದ ನೆಕ್ಸ್ಟ್ ಟೈಮ್ ಗಾಡಿ ಬಿಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸರ್, ಇಷ್ಟೊಂದು ಕೇರ್ಲೆಸ್ ಆಗಿರ್ಬೇಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಏಕರಾಜಿಗೆ ತುಂಬಾನೇ ಹರ್ಟ್ ಆಗತ್ತೆ. ಹಾಗೇನೆ ಅದೇ ಕೋಪದಿಂದ ಅವ್ರು ತಂದು ನಿಲ್ಲಿಸ್ತಾ ಇರೋಂಥ ಕಾರಿಂದ ಇವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಈಶ್ವರ್ ನಿಮ್ ಗಾಡಿಗೆ ಏನಾದ್ರು ಆದ್ರೆ 10-20 ರೂಪಾಯಿ ಮುಗ್ದೋಗುತ್ತೆ, ಆದ್ರೆ ಕಾರಿಗೆ ಇಷ್ಟು ದೊಡ್ಡ ಡ್ಯಾಮೇಜ್ ಆಗಿರೋದ್ರಿಂದ ಎಷ್ಟು ಖರ್ಚಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಏಕರಾಜ್ 10-20 ರೂಪಾಯಿ ಅಂತ ತುಂಬಾ ಚೀಪ್ ಆಗಿ ಹೇಳ್ಬೇಡ, ಅದಕ್ಕೂ ಕೂಡ ತುಂಬಾನೇ ಖರ್ಚಾಗತ್ತೆ ಅಂತ ಹೇಳಿ ಇಬ್ರು ಮಧ್ಯ ಸ್ವಲ್ಪ ಮಟ್ಟಿಗೆ ಕಿಡಿ ಹತ್ಕೊಳ್ಳುತ್ತೆ. ಇದೇ ಫ್ರಸ್ಟ್ರೇಷನ್ ಇದ್ದಂತ ಈಶ್ವರಿಗೆ ಆಫೀಸಲ್ಲಿ ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇದ್ರು ಕೂಡ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅವತ್ತಿನ ದಿವಸ ರಾತ್ರಿ ಈಶ್ವರ್ ಬರೋಷ್ಟ್ರೊಳಗಾಗ್ಲೇ ಏಕರಾಜ್ ಬಂದಿರ್ತಾರೆ. ಹಾಗೇನೆ ಗೇಟ್ ಒಳಗಿದ್ದಂತ ಏಕರಾಜ್ ಈಶ್ವರ್ನ ನೋಡಿ ಗೇಟ್ ಓಪನ್ ಮಾಡಿ ಕೊಡ್ತಾರೆ. ಇದನ್ನ ನೋಡಿದಂತ ಈಶ್ವರ್ಗೂ ಕೂಡ ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ಅನ್ಸುತ್ತೆ. ಹಾಗೇನೆ ಸಾರಿ ಕೇಳ್ತಾರೆ. ಹಾಗೇನೆ ಈಶ್ವರ್ ಒಂದು ಆಫರ್ ಕೂಡ ಮಾಡ್ತಾರೆ, ಇಬ್ರು ಕೂಡ ಡ್ರಿಂಕ್ಸ್ ಮಾಡೋಣ ಅಂತ ಹೇಳ್ತಾರೆ. ಇದಕ್ಕೆ ಏಕರಾಜ್ ಕೂಡ ಒಪ್ಕೊಂಡು ಟೆರಸ್ ಮೇಲೆನೆ ಡ್ರಿಂಕ್ಸ್ ಮಾಡಕ್ಕೆ ಅಂತ ಹೋದಂಥವ್ರು ಇಬ್ರು ಮಧ್ಯೆ ಮತ್ತೆ ಮಾತುಕತೆ ಶುರು ಆಗುತ್ತೆ. ಏಕರಾಜ್ ಪ್ರಕಾರ ಸೇವಿಂಗ್ಸ್ ಅಂದ್ರೆ ಎಷ್ಟೊಂದು ಮುಖ್ಯ ಅನ್ನೋದನ್ನ ಮಂಡಿಸ್ತಾ ಇದ್ರೆ ಈಶ್ವರ್ ಅವ್ರ ಹೆಂಡತಿ ಏನೇ ಕೇಳಿದ್ರು ಕೂಡ ಕೇಳೋದಕ್ಕೂ ಮುಂಚೆನೆ ಅಥವಾ ಕೇಳಿದ ತಕ್ಷಣದಲ್ಲೇನೆ ಅವ್ರು ಕೇಳಿದ್ದನ್ನ ನಾನು ತಂದ್ಕೊಡ್ತೀನಿ ಅನ್ನೋದನ್ನ ಹೇಳ್ತಿರ್ತಾರೆ. ಏಕರಾಜ್ ನನ್ನ ಮಗಳನ್ನ ಮದುವೆ ಮಾಡಬೇಕು ಅನ್ನೋದು ನನಗೆ ದೊಡ್ಡ ಕನಸಿದೆ ಅಂತ ಹೇಳೋವಾಗ ಈಶ್ವರ್ ಹೇಳ್ತಾರೆ, ಸರ್ ನಾವೇನು ಅದ್ದೂರಿಯಾಗ ಮದುವೆ ಆದ್ವಿ, ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮದುವೆ ಆದ್ವಿ ಅಷ್ಟೇ ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಏಕರಾಜ್, ಹಂಗಾದ್ರೆ ನಿಮ್ಮ ಥರನೇ ನಾವು ಕೂಡ ಮದುವೆ ಮಾಡೋಕ್ಕಾಗತ್ತಾ, ಹೋಗಿ ಹೋಗಿ ನನಗಿಂತ ಚಿಕ್ಕ ಹುಡುಗನ ಜೊತೆಗೆ ಡ್ರಿಂಕ್ಸ್ ಮಾಡಕ್ಕೆ ಬಂದಲ್ಲ ಅಂತ ಕೋಪದಿಂದ ಎದ್ದು ಮನೆ ಒಳಗಡೆ ಬರಬೇಕಾದ್ರೆ ಒಳಗಿದ್ದಂಥ ಏಕರಾಜ್ನ ಹೆಂಡತಿ ಮಿಕ್ಸಿ ಜಾರ್
ಕಾರ್ ಹಾಳಾಗಿದೆ, ಈಗಲಾದ್ರೂ ಹೊಸ ಮಿಕ್ಸಿ ತಂದ್ಕೊಡಿ ಅಂತ ಹೇಳ್ತಿದ್ದನ್ನ ಕೇಳಿಸ್ಕೊಂಡಂತ ಏಕರಾಜ್ಗೆ ಮತ್ತೆ ಕೋಪ ಜಾಸ್ತಿ ಬಂದು ಆ ಜಾರ್ನ ತೆಗೆದು ನೆಲಕ್ಕೆ ಬಡಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಆಫೀಸಿಗೆ ಹೊರಟಂತ ಏಕರಾಜ್ಗೆ ಕಾರ್ನ ತೊಳಿತಾ ಇದ್ದಂತ ಹುಡುಗ ಕಾಣಿಸ್ತಾನೆ. ಆದ್ರೆ ಬೈಕ್ ತೆಕ್ಕೊಳ್ಳಿಕ್ಕೆ ಸ್ವಲ್ಪನೇ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಇದನ್ನ ನೋಡಿದಂತ ಏಕರಾಜ್ಗೆ ಕೋಪ ಬಂದು ಈಶ್ವರ್ ಮನೆಗೆ ಹೋಗಿ ಕಾರನ್ನ ತೆಗೆದ್ರೆ ನನ್ನ ಬೈಕ್ನ ತಗೊಂಡು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದ್ರೆ ಈಶ್ವರಿಗೆ ಆಲ್ರೆಡಿ ಏಕರಾಜ್ ಮೇಲೆ ಕೋಪ ಇರೋದ್ರಿಂದ ಊಟ ಮಾಡ್ತಾ ಇದ್ದೀನಿ, 5ರಿಂದ 10 ನಿಮಿಷ ಆಗ್ಬೋದು, ವೆಯ್ಟ್ ಮಾಡಿ ಅಂತ ಹೇಳಿ ಅವ್ರ ಮುಖದ ಮೇಲೆ ಬಾಗ್ಲಾಕೊಂಡು ಒಳಗಡೆ ಹೋಗ್ತಾನೆ. ಇದನ್ನ ನೋಡಿದಂತ ಈಶ್ವರ್ನ ವೈಫು ಕಾರ್ ತೆಕ್ಕೊಟ್ಬಿಟ್ಟು ಬರೋದಲ್ವಾ, ಏನಕ್ಕೆ ಸುಮ್ಮನೆ ಅವ್ರಿಗೆ ವೆಯ್ಟ್ ಮಾಡ್ಸಕ್ಕೆ ಹೇಳ್ತೀರಾ ಅಂತ ಹೇಳಿದ್ರು ಕೂಡ ಈಶ್ವರ್ ಕೇಳೋದೇ ಇಲ್ಲ. ಇದೇ ಕೋಪದಲ್ಲಿದ್ದಂಥ ಏಕರಾಜ್ ಕೆಳಗಿಳಿದು ಬರಬೇಕಾದ್ರೆ ಏಕರಾಜ್ನ ಮಗಳು ಒಳಗಡೆ ಮಾತಾಡ್ತಿದ್ದದನ್ನ ಕಾರ್ ವಾಶ್ ಮಾಡಲಿಕ್ಕೆ ಅಂತ ಬಂದಂಥ ಹುಡುಗ ಇಣಕಿ ನೋಡ್ತಾ ಇರ್ತಾನೆ. ಇದನ್ನ ನೋಡಿದಂಥ ಏಕರಾಜಿಗೆ ಮತ್ತೂ ಕೋಪ ಜಾಸ್ತಿ ಆಗುತ್ತೆ. ಹಾಗೇನೆ ಈಶ್ವರ್ ಬರೋ ತನಕ ವೇಟ್ ಮಾಡ್ದಾನೆ ನಡ್ಕೊಂಡೆ ಅವರ ಆಫೀಸಿಗೆ ಹೋಗ್ತಾರೆ. ಊಟ ಮುಗಿಸ್ಕೊಂಡು ಕೆಳಗೆ ಬಂದಂತ ಈಶ್ವರಿಗೆ ಏಕರಾಜ್ ನಡ್ಕೊಂಡು ಹೋಗಿರೋ ಅಂತ ವಿಷಯ ಗೊತ್ತಾಗತ್ತೆ. ಈಶ್ವರ್ಗೂ ಕೂಡ ಬೇಜಾರಾಗತ್ತೆ. ಅವತ್ತಿನ ದಿವಸ ರಾತ್ರಿನೇ ವಾಪಸ್ ಮನೆಗೆ ನಡ್ಕೊಂಡ್ ಬಂದಂತ ಏಕರಾಜ್ ಒಳಗಡೆ ಕಾರ್ ಇಲ್ಲದೆ ಇರೋದನ್ನ ನೋಡಿ ಅವ್ರ ಬೈಕನ್ನ ಮಧ್ಯದಲ್ಲಿ ಪಾರ್ಕಿಂಗ್ ಮಾಡಿ ಒಳಗಡೆ ಹೊರಟೋಗಿರ್ತಾರೆ. ಸ್ವಲ್ಪ ಲೇಟಾಗಿ ಬಂದಂತ ಹೀರೋ ಈಶ್ವರ್ ಒಳಗಡೆ ಮಧ್ಯದಲ್ಲಿ ಬೈಕ್ ಇರೋದನ್ನ ನೋಡಿ ಅವ್ರಿಗೆ ಆಲ್ರೆಡಿ 10 ಗಂಟೆ ಆಗಿರೋದ್ರಿಂದ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಕೊಂಡು ಅವರೇ ಬೈಕ್ ಸೈಡಿಗೆ ಹಾಕಿ ಅವ್ರ ಕಾರ್ನ ತಗೊಂಡು ಬಂದು ಅಲ್ಲಿ ನಿಲ್ಲಿಸಿ ಹೋಗ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಬೈಕ್ ಕೆಳಗಡೆ ಬಿದ್ದುಬಿಡತ್ತೆ, ಮೇ ಬಿ ಸರಿಯಾಗಿ ನಿಲ್ಲಿಸದೇ ಇರೋ ಕಾರಣದಿಂದ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಗೆ ಬಂದಂಥ ಏಕರಾಜ್ ಕಣ್ಣಿಗೆ ಬಿದ್ದಿರೋ ಅಂಥ ಬೈಕ್ ಕಂಡು ತುಂಬಾನೇ ಕೋಪ ಬರುತ್ತೆ. ಹಾಗೆ ಅದೇ ಕೋಪದಲ್ಲಿ ಹೀರೋ ಕೈ ಹಿಡ್ಕೊಂಡ್ಬಂದು ಬೇಕು ಬೇಕು ಅಂತಾನೆ ನನ್ನ ಬೈಕ್ನ ಬೀಳಿಸಿದ್ಯಲ್ವಾ, ಅವತ್ತಿನ ದಿವಸ ನಿನ್ನ ಗಾಡಿಗೆ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿದ್ದಕ್ಕೆ ಅಷ್ಟೊಂದೆಲ್ಲ ಬೈದೆ, ಆದರೆ ಈಗ ನನ್ನ ಬೈಕ್ನ ನೀನು ಬೇಕು ಬೇಕು ಅಂತಾನೆ ಬೀಳಿಸಿದ್ಯಾ ಅಂತ ಬೈಯೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೀರೋ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅನ್ಕೊಂಡು ಅದೆಷ್ಟಾಗತ್ತೆ ದುಡ್ಡು ಹೇಳಿ ಕೊಡ್ತೀನಿ ಅಂತ ಕೇಳೋವಾಗ ನೀನು ನನಗೆ ದುಡ್ಡು ಕೊಡ್ತೀನಿ ಅಂತ ಇದೆಯಾ, ನಾಳೆಯಿಂದ ನಿನ್ನ ಕಾರ್ನ ಇಲ್ಲಿ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ, ತಗೊಂಡೋಗಿ ಆಚೆ ಪಾರ್ಕಿಂಗ್ ಮಾಡು ಅಂತ ಬೈತಾರೆ. ಸೊ ಇವ್ರ ಜಗಳ ಅಂತೂ ತುಂಬಾನೇ ಅತಿರೇಕಕ್ಕೆ ಹೋಗುತ್ತೆ. ಹೀರೋಗೆ ಕೆಳಗಡೆ ಮನೆಯವ್ರಿಗಿಂತ ಜಾಸ್ತಿ ನಾನು ಬಾಡಿಗೆ ಕೊಡ್ತಾ ಇದ್ದೀನಿ ಅನ್ನೋ ಅಹಂ ಇದ್ರೆ ಕೆಳಗಡೆ ಮನೆಯವ್ರಿಗೆ ನಾವು 10 ವರ್ಷದಿಂದ ಇದೀವಿ ಅನ್ನೋ ಅಹಂ ಇರುತ್ತೆ. ಇದರಿಂದ ಓನರ್ನ ಕರೆಸಿ ಇಬ್ರು ಕೂಡ ಮಾತಾಡ್ತಾರೆ. ಓನರ್ ಕೂಡ ಇಬ್ರು ಕನ್ವಿನ್ಸ್ ಮಾಡ್ತಾರೆ. ಹಾಗೆ ಹೊಸ ಕಾರ್ ಆಗಿರೋದ್ರಿಂದ ಅದನ್ನ ಆಚೆ ಕಡೆ ಇಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ಕಾರ್ ಪಾರ್ಕಿಂಗ್ ಕಾರಿಗೆ, ಬೈಕ್ ಪಾರ್ಕಿಂಗ್ ಬೈಕಿಗೆ, ಆದಷ್ಟು ನಿಮ್ಮ ಬೈಕ್ನ ಸೈಡಲ್ಲಿ ನಿಲ್ಸ್ಕೊಳ್ಳಿ, ಇನ್ನೊಂದ್ಸಲ ಈ ಜಗಳಕ್ಕೋಸ್ಕರ ನನ್ನನ್ನು ಮಾತ್ರ ಎಳಿಬೇಡಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಏಕರಾಜ್ಗಂತೂ ಕಾರ್ ಕಡೆಯವ್ರಿಗೆ ತುಂಬಾನೇ ಸಪೋರ್ಟ್ ಮಾಡ್ಬಿಟ್ರಲ್ಲ ಅಂತ ಅನ್ಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಮೇಲೆ ಹಠದಿಂದ 8 ಲಕ್ಷಕ್ಕಿಂತ ಜಾಸ್ತಿ ರೈಟ್ ಇರೋ ಕಾರ್ ಬೇಕು ಅಂತ ಹೇಳಿ ಅವರು ಕೂಡ ಒಂದು ಹೊಸ ಕಾರ್ನ ತಗೊಂಡು ಬಂದು ಮನೆಯಲ್ಲಿ ಪಾರ್ಕ್ ಮಾಡ್ತಾರೆ. ಅದನ್ನ ನೋಡಿದಂತ ಅವ್ರ ಮಗಳಿಗೆ ಖುಷಿಯಾದ್ರೆ ಅವ್ರ ಹೆಂಡತಿ ಬರೀ ಜಾರ್ ಕೇಳಿದ್ರೆ ನಿಮ್ಮಪ್ಪ ಕೊಡಿಸ್ಲಿಲ್ಲ, ಚಟ್ನಿನೇನು ಅವ್ರ ತಲೆ ಮೇಲೆ ರುಬ್ಲಾ ಅಂತ ಹೇಳಿ ಬೈಕೊಂಡು ಒಳಗಡೆ ಹೊರಟೋಗ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಬಂದಂತ ಹೀರೋ ಒಳಗಡೆ ಏಕರಾಜ್ ಕಾರ್ ನಿಲ್ಸಿರೋದನ್ನ ನೋಡ್ತಾರೆ. ಹಾಗೆ ಏಕರಾಜ್ ಹೇಳ್ತಾರೆ, ಫುಲ್ ಅಮೌಂಟ್ ಅಲ್ಲಿ ಕ್ಯಾಶ್ ನ ಕೊಟ್ಟು ತಗೊಂಡ್ ಬಂದಿರೋ ಅಂತ ಕಾರು 8 ಲಕ್ಷಕ್ಕಿಂತ ಜಾಸ್ತಿ, EMI ಎಲ್ಲ ಏನಿಲ್ಲ, ನಿನ್ ಗಾಡಿನ ಆಚೆ ಕಡೆನೆ ಪಾರ್ಕ್ ಮಾಡು ಅಂತ ಹೇಳಿದ್ರಿಂದ ಹೀರೋ ಕೂಡ ಅವ್ರ ಕಾರ್ನ ಆಚೆ ಕಡೆನೆ ಪಾರ್ಕ್ ಮಾಡ್ತಾರೆ. ಅವತ್ತಿನ ದಿವಸ ರಾತ್ರಿನೇ ಬಟ್ಟೆ ತೆಗಿಲಿಕ್ಕೆ ಅಂತ ಹೋದಂತ ಅಪರ್ಣ ಹೀರೋನ ನೋಡಿ, ಅಣ್ಣ ಅಪ್ಪ ಕೋಪದಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಇದನ್ನ ನೀವು ದೊಡ್ಡದಾಗಿ ತಗೊಳ್ಬೇಡಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಹೀರೋ, ಹೇಗಮ್ಮ ತಗೊಳ್ಳೋದು, ನನ್ನ ಕಾರ್ನ ಹೊರಗೆ ನಿಲ್ಸಕ್ಕೋಸ್ಕರನೇ ನಿಮ್ಮಪ್ಪ ಹೊಸದಾಗಿ ಕಾರ್ ತಗೊಂಡಿದ್ದಾರೆ ಅಂತ ಹೇಳೋವಾಗ್ಲೇನೆ ಕರೆದಂತ ಅಪರ್ಣನ ಅಪ್ಪ, ನಿನ್ ಫೋನ್ ತುಂಬಾ ಹೊತ್ತಿಂದ ಓಡ್ಕೊಳ್ತಾ ಇದೆ ಅಂತ ಹೇಳಿ ಕರೀತಾರೆ. ಆಗ್ಲೇ ಹೀರೋನ ಕೂಡ ಅವರು ಅಲ್ಲೇ ಇರೋದನ್ನ ನೋಡ್ತಾರೆ. ನೆಕ್ಸ್ಟ್ ಡೇ ಆಫೀಸಿಗೆ ಬಂದಂತ ಹೀರೋಗೆ ಕಾರನ್ನ ಹೊರಗಡೆ ನಿಲ್ಸಿದ್ರೆ ಮಕ್ಕಳು ಯಾವ ರೀತಿ ABCD ಎಲ್ಲ ಬರೆದ್ಬಿಡ್ತಾರೆ ಅನ್ನೋದನ್ನೆಲ್ಲ ಹೇಳಿ ತುಂಬಾನೇ ಎದುರಿಸ್ತಾರೆ. ಇದರಿಂದ ಹೆದರ್ಕೊಂಡಂತ ಹೀರೋ ನೆಕ್ಸ್ಟ್ ಡೇ ಆಫೀಸಿಗೆ ಹೋದಂಥವ್ರು ಮಧ್ಯಾಹ್ನನೇ ಆಫೀಸ್ನ ಮುಗಿಸ್ಕೊಂಡು ಕಾರನ್ನ ಹೇಗಾದ್ರೂ ಸರಿ ಒಳಗಡೆ ಪಾರ್ಕ್ ಮಾಡಲೇಬೇಕು ಅಂತ ಅನ್ಕೊಂಡು ಬೇಗನೆ ಮನೆಗೆ ಬರ್ತಾರೆ. ಇದರಿಂದ ಇವರಿಬ್ರಿಗೂ ಕೂಡ ಒಂದು ವಿಷಯ ಅರ್ಥ ಆಗುತ್ತೆ, ಯಾರು ಬೇಗ ಬರ್ತಾರೋ ಅವರಿಗೆ ಕಾರ್ನ ಒಳಗಡೆ ನಿಲ್ಸೋದಕ್ಕೆ ಪಾರ್ಕಿಂಗಿಗೆ ಪ್ಲೇಸ್ ಸಿಗತ್ತೆ ಅಂತ. ಅದಕ್ಕೋಸ್ಕರ ಇವರಿಬ್ರು ಕೂಡ ಹಠಕ್ಕೆ ಬಿದ್ದವ್ರ ತರ ಮಧ್ಯಾಹ್ನ ಊಟಕ್ಕೆ ಬಿಡ್ತಿದ್ದಂಗೆನೆ ಕಾರ್ನ ತುಂಬಾ ಅವಸರದಲ್ಲಿ ಮನೆಗೆ ಫಸ್ಟ್ ಗೇಟ್ನ ಒಳಗಡೆ ನಿಲ್ಲಿಸ್ಲಿಕ್ಕೆ ಅಂತಾನೆ ಸ್ಪೀಡ್ ಆಗಿ ಬರ್ತಾ ಇರ್ತಾರೆ. ಆದ್ರೆ ಇವ್ರು ಈ ರೀತಿ ಸ್ಪೀಡ್ ಆಗಿ ಬರ್ತಾ ಇದ್ದಂಗೆನೆ ಇಬ್ರು ಕೂಡ ಮುಖಾಮುಖಿಯಾಗಿ ಕಾರ್ನ ಅಲ್ಲೇ ನಿಲ್ಲಿಸ್ಕೊಬಿಡ್ತಾರೆ. ಹೊರಗಡೆನೆ ಇದ್ದ
ಇಲ್ಲಂತ ಏಕ್ರಾಜ್ನ ಹೆಂಡತಿ ಸೆಲ್ವಿ ಬಂದು ಗೇಟ್ ಓಪನ್ ಮಾಡ್ತಿದ್ದಂಗೆನೆ ಇನ್ನೇನು ಏಕ್ರಾಜ್ ಕಾರ್ ತೆಗಿಬೇಕು ಅಷ್ಟರೊಳಗಡೆನೆ ಓವರ್ಟೇಕ್ ಮಾಡ್ಕೊಂಡು ಬಂದಂತ ಹೀರೋ ಅವರೇ ಕಾರ್ನ ಒಳಗಡೆ ತಂದು ನಿಲ್ಲಿಸ್ತಾರೆ. ಈ ರೀತಿ ತಂದು ನಿಲ್ಲಿಸಿದ್ರಿಂದ ಕಾರ್ನ ಸೈಡ್ ಮಿರರ್ ಕೂಡ ಹೋಗುತ್ತೆ. ಇದನ್ನ ನೋಡಿದಂತ ಅವ್ರ ವೈಫು ಬರೀ ಒಂದು ಸ್ಕ್ರಾಚಸ್ ಆಗಿದ್ದಕ್ಕೆ ಅವತ್ತು ಅಷ್ಟೊಂದು ಕೂಗಾಡ್ದೆ, ಇವಾಗ ಮಿರರೇ ಹೋಗಿದೆ, ಏನು ಅನಿಸ್ತಿಲ್ವಾ ನಿನ್ಗೆ, ಯಾಕೆ ಬೇಕು ಇಷ್ಟ ಆಟ, ಬಿಟಾಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏಕ್ರಾಜು ಹೀರೋ ಕಾರ್ ತೆಗಿಯೋದನ್ನೇ ಹೊರಗಡೆ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಹೀರೋ ಕಾರನ್ನ ಹೊರಗೆ ತೆಗಿದಾನೆ, ಆಫೀಸಿಂದ ಕ್ಯಾಬ್ ಬಂದಿದ್ರಿಂದ ಅದರಲ್ಲೇ ಹತ್ಕೊಂಡು ಹೊರಟೋಗ್ತಾರೆ. ಇದನ್ನ ನೋಡಿದಂತ ಏಕ್ರಾಜ್ಗಂತೂ ಫುಲ್ಲು ಕೋಪ ಬರುತ್ತೆ. ಅವತ್ತಿನ ದಿವಸ ರಾತ್ರಿನೇ ಹೀರೋ ವೈಫು ಶಾಪಿಂಗ್ ಹೋಗೋಣ ಕಣೋ ಇವತ್ತು, ನನ್ನ ಡ್ರೆಸ್ ಎಲ್ಲ ಟೈಟ್ ಆಗ್ತಾ ಇದೆ ಅಂತ ಕೇಳೋವಾಗ ಕಾರನ್ನ ಆಚೆ ತೆಗೆದ್ರೆ ಎಲ್ಲಿ ಏಕ್ರಾಜ್ ತಂದು ನಿಲ್ಲಿಸ್ಕೊಳ್ತಾರೋ ಅಂತ ಅನ್ಕೊಂಡಂತವ್ರು ಬೇಡ ಕಣೆ ಫ್ರೆಂಡ್ ಕಾರಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಇದರಿಂದ ಅಶಿಕಾಗೂ ತುಂಬಾ ಕೋಪ ಬರುತ್ತೆ. ಅಶಿಕಾಗೋಸ್ಕರನೇ ತಗೊಂಡಂತ ಕಾರಲ್ಲಿ ಎಲ್ಲಿ ಏಕ್ರಾಜ್ ತಗೊಂಡ್ ಬಂದು ಒಳಗೆ ನಿಲ್ಲಿಸ್ಕೊಳ್ತಾರೋ ಅಂತ ಅವಳಿಗೋಸ್ಕರನು ಕಾರ್ನ ಆಚೆ ತೆಗೆದಿದ್ದಂತ ಪರಿಸ್ಥಿತಿ ಹೀರೋಗೆ ಬಂದಿರತ್ತೆ. ಇದ್ರ ಬಗ್ಗೆನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಂತ ಏಕ್ರಾಜ್ಗೆ ಒಂದು ಐಡಿಯಾ ಬರುತ್ತೆ. ಹಾಗೇನೆ ಮೋಟ್ರು ಕೆಟ್ಟೋಗಿದೆ ಅನ್ನೋ ವಿಷಯನ ಹೀರೋಗೆ ಹೇಳಿ ನಿಮ್ ಕಾರ್ನ ಆಚೆ ತೆಗೆದ್ರೆ ಮೋಟ್ರನ್ನ ರಿಪೇರಿ ಮಾಡ್ಬೋದು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಹೀರೋಗೂ ಕೂಡ ಶಾಕ್ ಆಗಿ ಆಫೀಸ್ಗೂ ಕೂಡ ಹೋಗ್ದಾನೆ ಕಾರ್ನ ಆಚೆ ಕಡೆನೆ ನಿಲ್ಸ್ಕೊಂಡು ಅವ್ರು ರಿಪೇರಿ ಮಾಡ್ತಿದ್ದಂಗೆನೆ ತಂದು ಒಳಗೆ ನಿಲ್ಸ್ಬಿಡೋಣ ಅಂತ ವೇಟ್ ಮಾಡ್ಬೇಕಾದ್ರೇನೆ ರಿಪೇರಿ ಆಗಕ್ಕೆ ಇನ್ನೂ ಕೂಡ ಹಾಫ್ ಎನ್ ಅವರ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಕಾರ್ ತಗೊಂಡು ಹೋಗ್ತಾರೆ. ಇದನ್ನ ನೋಡಿದಂತ ಏಕ್ರಾಜ್ ಇವಾಗ ಅವ್ನ ಕಾರ್ನ ತಂದು ನಿಲ್ಲಿಸ್ಬೋದು ಅಂತ ಅನ್ಕೊಂಡು ಅವನು ಕೂಡ ವೆಯ್ಟ್ ಮಾಡ್ತಾ ಇರ್ತಾನೆ. ಆದ್ರೆ ಹಾಫ್ ಎನ್ ಅವರ್ ಆಗಿ ರಿಪೇರಿ ಆಗ್ತಿದ್ದಂಗೆನೆ ಇಬ್ರು ಕೂಡ ತುಂಬಾನೇ ಅವಸರದಲ್ಲಿ ಗಾಡಿನ ತಗೊಂಡು ಬಂದು ಹೀರೋನೇ ನಿಲ್ಲಿಸ್ತಾರೆ. ಆದ್ರೆ ಏಕ್ರಾಜ್ನ ಕಾರು ಒಂದ್ ಕಡೆಗೆ ಗುದ್ಕೊಂಡ್ಬಿಡುತ್ತೆ. ಇದರಿಂದ ಏಕ್ರಾಜಿಗೆ ತುಂಬಾನೇ ಸಿಟ್ಟು ಬಂದು ಹೀರೋ ತಗೊಂಡ್ ಬಂದು ನಿಲ್ಲಿಸಿದಂತ ಕಾರಿನ ಮೇಲೆ ಕಲ್ಲೆಸೆದ್ ಬಿಡ್ತಾರೆ. ಇದರಿಂದ ಹೀರೋಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ಸೊ ಇದರಿಂದ ಇವರಿಬ್ರು ಮಧ್ಯೆ ಜೋರ್ ಗಲಾಟೆನೇ ನಡೆಯುತ್ತೆ. ಇಬ್ರು ಕೂಡ ಕೊಳ್ಪಟ್ಟಿ ಇಟ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಆಗ್ಲೇನೆ ಜಗಳ ತಡಿಲಿಕ್ಕೆ ಅಂತ ಬಂದಂತ ವ್ಯಕ್ತಿ ಹೀರೋನ ನೋಡಿ ದೊಡ್ಡ ಮನುಷ್ಯರಿಗೆ ಹೊಡಿತೀಯಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಇವ್ನ್ ಯಾವ ಸೀಮೆ ದೊಡ್ಡ ಮನುಷ್ಯ, ನನ್ ಕಾರ್ ಗ್ಲಾಸ್ನೆಲ್ಲ ಹೊಡೆದಾಕಿದಾನೆ, ಮರ್ಯಾದೆ ಇದೆಯಾ ಇವನ್ಗೆ ಅಂತ ಕೇಳೋವಾಗ ಯಾವಳನ್ನ ಓಡಿಸ್ಕೊಂಡ್ಬಂದು ಕಟ್ಕೊಂಡಿರೋ ನಾಯಿ ನೀನು ಅಂತ ಬೈದ್ಬಿಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತ ಹೀರೋ ಏಕ್ರಾಜ್ ಕೆನ್ನೆಗೊಂದು ಬಾರ್ಸೇ ಬಿಡ್ತಾರೆ. ತಂದೆ ಸಮಾನವಾಗಿರುವಂತ ವ್ಯಕ್ತಿಗೆ ಈ ರೀತಿ ಹೊಡೆದಿದ್ರಿಂದ ಹೀರೋಯಿನ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಹೀರೋಗೆ ಎಷ್ಟೇ ಕನ್ವಿನ್ಸ್ ಮಾಡಕ್ ಹೋದ್ರೂ ಕೂಡ ಕನ್ವಿನ್ಸ್ ಆಗೋದಿಲ್ಲ. ಇದ್ರ ಪರಿಣಾಮ ಆಫೀಸ್ ನಲ್ಲೂ ಕೂಡ ಆಗ್ತಾ ಇರತ್ತೆ. ಹಾಗೇನೆ ಈ ಕಡೆ ಏಕ್ರಾಜ್ನ ವೈಫ್ನ ತಮ್ಮ ಬಂದು ನಾನು ಅವತ್ತಿನ ದಿವಸನೇ ಹೇಳ್ದೆ ನಾನು ಅವ್ನ ಕೈಕಾಲು ಮುರಿತೀನಿ ಅಂತ ಅಂದು, ನೀವೇ ಕೇಳಲಿಲ್ಲ, ಈಗ ಒಂದು ಕೆಲಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಇದಕ್ಕೆ ಸೆಲ್ವಿ ಹಾಗೆ ಏಕ್ರಾಜ್ ಕೂಡ ಒಪ್ಕೊಳ್ತಾರೆ. ಆದ್ರೆ ಏಕ್ರಾಜ್ನ ಮಗಳು ಅಪರ್ಣ ಇದೆಲ್ಲೆಲ್ಗೋ ಹೋಗಿ ಮುಟ್ಟುತ್ತೆ. ಇದ್ಯಾವುದು ಬೇಡ, ಆತಿಗೆ ಇಲ್ಲಿಗೆ ಬಿಟ್ಟಾಕೋಣ ಅಂತಂದ್ರೂ ಕೂಡ ಅವ್ರು ಯಾರು ಕೇಳೋದೇ ಇಲ್ಲ. ಹೇಗಾದ್ರೂ ಸರಿ ಅವನಿಗೆ ಅವಮಾನ ಮಾಡ್ಲೇಬೇಕು ಅಂತ ಏಕ್ರಾಜ್ ಹೇಳಿದ್ರಿಂದ ಸೆಲ್ವಿ ತಮ್ಮ ಒಂದು ಕೆಟ್ಟ ಪ್ಲಾನ್ ಮಾಡ್ಕೊಳ್ತಾನೆ. ಹಾಗೇನೆ ಡ್ಯೂಟಿ ಮುಗಿಸ್ಕೊಂಡು ಬಂದಂತ ಹೀರೋಯಿನ್ ಹತ್ರ ನಾನು ಅವ್ರ ಹತ್ರ ಬೆಳಗ್ಗೆನೆ ಸಾರಿ ಕೇಳ್ತೀನಿ, ಹಾಗೇನೆ ನಾವ್ ಈ ಮನೇನು ಕೂಡ ಖಾಲಿ ಮಾಡ್ಬಿಡೋಣ ಅಂತ ಮಾತಾಡ್ತಾ ಇರ್ತಾನೆ. ಆಗ್ಲೇನೆ ಡೋರ್ ನಾಕ್ ಆದಂಗಾಗಿ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಪೊಲೀಸ್ನವರು ಬಂದಿರ್ತಾರೆ. ಪೊಲೀಸ್ನವರು ಹೀರೋನ ತುಂಬಾ ರ್ಯಾಶ್ ಆಗಿ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಏಕ್ರಾಜ್ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಕರ್ಕೊಂಡು ಹೋದಂತ ಪೊಲೀಸಿಗೆ ಇವನ್ ಎಷ್ಟೇ ಹೇಳ್ಲಿಕ್ಕೆ ಹೋದ್ರು ಕೂಡ ಅವ್ರು ಕೇಳೋದೇ ಇಲ್ಲ. ಆಗ್ಲೇನೆ ಏಕ್ರಾಜ್ನ ಮಗಳನ್ನ ಕರೆಸಿದಂತವ್ರು ಅವಳ ಜೊತೆಗೆ ನೀನ್ ಮಿಸ್ಬಿಹೇವ್ ಮಾಡಿದ್ಯಾ ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಹೀರೋಗೂ ಕೂಡ ಫುಲ್ ಶಾಕ್ ಆಗತ್ತೆ. ಯಾಕೆ ಅಂತಂದ್ರೆ ಆದಂತ ಗಲಾಟೆನ ಈ ರೀತಿಯಾಗಿ ತಿರ್ಚಿರ್ತಾರೆ. ಆಗ್ಲೇನೆ ಏಕ್ರಾಜು ಬಟ್ಟೆ ತೆಗಿಲಿಕ್ಕೆ ಅಂತ ನನ್ನ ಮಗಳು ಹೋದಾಗ ಮಿಸ್ಬಿಹೇವ್ ಮಾಡ್ದ ಅಂತ ಹೇಳ್ತಾನೆ. ಇದಕ್ಕೆ ಅಪರ್ಣ ಕೂಡ ಅಂತ ಒಪ್ಕೊಳ್ತಾಳೆ. ಯಾಕೆ ಅಂತಂದ್ರೆ ಫ್ಲಾಶ್ ಬ್ಯಾಕ್ ನಲ್ಲಿ ಏಕ್ರಾಜು ನಿಮ್ ತಂದೆಗೆ ತುಂಬಾನೇ ಅವಮಾನ ಆಗಿದೆ, ಇದನ್ನ ತಡಿಬೇಕು ಅಂತಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು, ಈ ರೀತಿ ಆಗದೆ ಇದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ಎದುರಿಸೋದ್ರಿಂದ ಅಪರ್ಣಂಗೆ ಬೇರೆ ದಾರಿ ಇಲ್ದನೆ ಅವರಪ್ಪ ಹೇಳಿದಷ್ಟು ಮಾತಿಗೆ ಅಂತ ಹೇಳಿ ಒಪ್ಕೊಂಡಿರ್ತಾಳೆ. ಇದರಿಂದ ಹೀರೋಗೆ ಶಾಕ್ ಆದ್ರೆ ಅಪರ್ಣ ನಿಮ್ಮಪ್ಪ ಹೊಡೆದ್ರು ಅಂತ ಕಂಪ್ಲೇಂಟ್ ಕೊಡು ಅಂತಂದ್ರೆ ನೀನ್ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ಯಾ, ಯಾಕೆ ಈ ರೀತಿ ಮಾಡಿದೆ, ನಿಮ್ಮಪ್ಪ ಈ ರೀತಿ ಎಲ್ಲ ನಿನ್ ಮಾನ ಮರ್ಯಾದೆ ಕಳೀತಾ ಇದ್ದಾರ ಅಂತ ಬೈಯೋವಾಗ ಅಪರ್ಣಂಗೂ ಕೂಡ ಅವ್ರ ಅಮ್ಮ ಹೇಳಿದ್ದು ಸರಿ ಅನ್ಸತ್ತೆ. ಅವತ್ತಿನ ದಿವಸ ರಾತ್ರಿನೇ ಪೊಲೀಸ್ ಸ್ಟೇಷನ್ಗೆ ಬಂದಂತ ಹೀರೋಯಿನ್ ಕಾನ್ಸ್ಟೇಬಲ್ ಹತ್ರ ಹೇಗಾದ್ರೂ ಸರಿ ಅವ್ರನ್ನ ರಿಲೀಸ್ ಮಾಡ್ಲಿಕ್ಕೆ ಆಗಲ್ವಾ ಅಂತ ಕೇಳೋವಾಗ ಪೊಲೀಸ್ನವರು ಇನ್ನೂ ಕೂಡ FIR ಆಗಿಲ್ಲ ಅಂತ ಹೇಳಿದ್ರಿಂದ ಏಕ್ರಾಜ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಂತ ಅಶಿಕಾ ಬರ್ತಾಳೆ. ಆದ್ರೆ ಏಕ್ರಾಜ್ ಕನ್ವಿನ್ಸ್ ಆಗೋದೇ ಇಲ್ಲ. ಅವ್ರಿಗೂ ಕೂಡ ಬೈದ್ ಅಲ್ಲಿಂದ ಕಳಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಪರ್ಣನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ನ ವಾಪಸ್ ತಗೊಂಡು ಹೀರೋನ ರಿಲೀಸ್ ಮಾಡಿಸ್ತಾಳೆ. ಸೊ ಮನೆಗೆ ಬಂದಂತ ಹೀರೋನ ನೋಡಿದಂತ ಸೆಲ್ವಿ ತಮ್ಮ ಅಂತೂ ಫುಲ್ ಎಗರಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಈ ರೀತಿ ಎಗರಾಡ್ತಿದ್ದದನ್ನ ಕೇಳಿಸ್ಕೊಂಡ
ನೋಡ್ದಂತ ಹೀರೋ ಕೆಳಗೆ ಬಂದು ಹೀರೋ ಹಾಗೇನೆ ಸೆಲ್ವಿ ತಮ್ಮನ ಜೊತೆಗೆ ದೊಡ್ಡ ಫೈಟಿಂಗ್ ನಡೆಯುತ್ತೆ. ಆಗ್ಲೇನೆ ಅಲ್ಲಿಗೆ ಬಂದಂತ ಮನೆ ಓನರ್ ಯಾವಾಗ ಪೊಲೀಸ್ ಜೀಪ್ ಮನೆ ಹತ್ರ ಬಂತು ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮನೆ ಖಾಲಿ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅಕ್ಕಪಕ್ಕದ ಮನೆಯವರು ಕೂಡ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ತಿಳ್ಕೊಳ್ದಾನೆ ಈಶ್ವರ್ ಮೇಲೆ ತುಂಬಾನೇ ಅಲಿಗೆನ್ಸ್ ಮಾಡ್ತಾರೆ. ಇದರಿಂದ ಈಶ್ವರ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೇನೆ ಹೀರೋಯಿನ್ ಕೂಡ ಹೀರೋಗೆ ಮನೆ ಖಾಲಿ ಮಾಡೋವರೆಗೂ ನಾವೇ ಕಾರ್ನ ಆಚೆ ಕಡೆ ನಿಲ್ಲಿಸ್ಕೊಳ್ಳೋಣ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಆದ್ರೆ ಈಶ್ವರ್ ಏಕ್ರಾಜ್ನ ಫಾಲೋ ಮಾಡ್ತಾ ಇರ್ತಾನೆ. ಅವತ್ತಿನ ದಿವಸನೇ ಮನೆಗೆ ಬಂದಂತ ಏಕ್ರಾಜ್ ಹೀರೋಯಿನ್ ಹತ್ರ ನಾನು ಆ ತಪ್ಪು ಕೆಲಸ ಮಾತ್ರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆದ್ರೆ ಹೀರೋಯಿನ್ ಅವನ ಜೊತೆಗೆ ಏನು ಮಾತಾಡೋದಿಲ್ಲ. ಯಾಕೆ ಅಂತಂದ್ರೆ ಹೀರೋಯಿನ್ ಏಕ್ರಾಜ್ನ ಬಾಯಿ ತುಂಬಾ ಅಪ್ಪ ಅಂತಾನೆ ಕರಿತಾ ಇರ್ತಾಳೆ. ಸರಿ ಅಂತ ಆಫೀಸಿಗೆ ಬಂದಂತ ಏಕ್ರಾಜ್ಗೆ ಶಕೆ ಆಗ್ತಾ ಇರೋದ್ರಿಂದ ಅಲ್ಲಿರೋಂಥ ವ್ಯಕ್ತಿನ ಕರೆದು ಫ್ಯಾನ್ ಹಾಕಕ್ಕೆ ಹೇಳ್ತಾರೆ. ಅವತ್ತಿಡೀ ದಿವಸ ಶೆಡೌನ್ ಇರೋದ್ರಿಂದ ಸಂಜೆ 4 ಗಂಟೆ ಮೇಲೆ ಕರೆಂಟ್ ಬರುತ್ತೆ ಅನ್ನೋ ವಿಷಯ ಗೊತ್ತಾಗತ್ತೆ. ಆಗ್ಲೇನೆ ಹೀರೋ ಏಕ್ರಾಜ್ನ ನೋಡ್ಲಿಕ್ಕೆ ಅಂತ ಬರ್ತಾರೆ. ಇದನ್ನ ನೋಡಿದಂತ ಏಕ್ರಾಜ್ ಅವನಿಗೇನೋ ಮಾಡ್ಲಿಕ್ಕೆ ಅಂತಾನೆ ಬಂದಿದ್ದಾರೆ ಅಂತ ಅನ್ಕೊಂಡು ಇದು ಸರ್ಕಾರಿ ಕಚೇರಿ ಆಗಿರೋದ್ರಿಂದ ನೀ ನನಗೇನೇ ಮಾಡಿದ್ರು ಕೂಡ ನಿನ್ ಮೇಲೆ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಳ್ತಾರೆ ಅಂತ ಹೇಳ್ತಿರ್ತಾರೆ. 4 ದಿವಸದಿಂದ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಸರ್, ಇಷ್ಟು ಮಾಡಿದವ್ರಿಗೆ ನಾನೇನಾದ್ರೂ ಮಾಡಬಾರ್ದ ಅಂತ ಹೇಳ್ತಾರೆ. ಸೊ ಇಷ್ಟು ಹೇಳ್ದವರು ಬ್ಯಾಗ್ನ ತಗೊಂಡು ವಾಪಸ್ ಹೋಗ್ಬೇಕಾದ್ರೆ ಡಸ್ಟ್ಬಿನ್ ಅಲ್ಲಿ ಸ್ವಲ್ಪ ದುಡ್ಡಿನ ಕಂತೆನ ಇಟ್ಟೋಗಿರ್ತಾನೆ ಹೀರೋ. ಇದನ್ನ ನೋಡಿದಂತ ಏಕ್ರಾಜ್ಗಂತೂ ಫುಲ್ ತಲೆ ಕೆಟ್ಟೋಗುತ್ತೆ. ಆಗ್ಲೇನೆ ದುಡ್ಡನ್ನೆಲ್ಲ ಪಾಕೆಟಿಗೆ ಹಾಕೊಂಡು ಹೊರಗಡೆ ಹೋಗ್ಲಿಕ್ಕೆ ಅಂತ ನೋಡ್ತಿರುವಾಗ್ಲೇನೆ ಆಫೀಸಿಗೆ ಸಡನ್ ಆಗಿ ವಿಜಿಲೆನ್ಸ್ ಆಫೀಸರ್ ಎಲ್ಲ ಬಂದು ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಫೈಲನ್ನು ಟೇಬಲ್ನು ಹಾಗೆ ಏಕ್ರಾಜ್ನು ಹಾಗೇನೆ ಅವ್ರು ಯೂಸ್ ಮಾಡ್ತಿದ್ದಂಥ ವೆಹಿಕಲ್ಸ್ನು ಕೂಡ ಚೆಕ್ ಮಾಡಿದ್ರು ಕೂಡ ಯಾವುದೇ ರೀತಿಯ ದುಡ್ಡು ಕೂಡ ಸಿಗೋದಿಲ್ಲ. ಹಾಗೇನೆ ಏಕ್ರಾಜ್ ತುಂಬಾ ಬೆವಿತಾ ಇರೋದನ್ನ ನೋಡಿ ಫ್ಯಾನ್ ಹಾಕಿ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಕೂಡ ಕರೆಂಟ್ ಬಂದಿಲ್ಲದೆ ಇರೋದ್ರಿಂದ ಫ್ಯಾನ್ ಆನ್ ಹೋಗೋದಿಲ್ಲ. ಆದ್ರೆ 4 ಗಂಟೆ ಕರೆಕ್ಟಾಗಿ ಫ್ಯಾನ್ ಆನ್ ಆಗ್ಬಿಡುತ್ತೆ. ಏಕ್ರಾಜ್ ಹೀರೋ ಇಟ್ಟೋಗಿದ್ದಂತ ದುಡ್ಡನ್ನ ಫ್ಯಾನ್ ಮೇಲೆ ಇಟ್ಟಿರ್ತಾರೆ. ಫ್ಯಾನ್ ಆನ್ ಆಗ್ತಿದ್ದಂಗೆನೆ ಅದು ತಿರ್ಗೋಕ್ ಶುರುವಾಗಿ ದುಡ್ಡೆಲ್ಲ ಕೆಳಗೆ ಬೀಳುತ್ತೆ. ಇದರಿಂದ ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ಈ ಎಲ್ಲ ಕೆಲಸ ಮಾಡಿರೋದು ಹೀರೋ ಅಂತಾನೆ ಗೊತ್ತಾಗತ್ತೆ. ಹಾಗೇನೆ ನೈಟ್ ರಿಲೀಸ್ ಮಾಡಿದಾಗ ಮನೆಗೆ ಬಂದಂತ ಏಕ್ರಾಜ್ ಅವತ್ತಿನ ದಿವಸ ರಾತ್ರಿನೇ ಹೀರೋ ಕಾರಿನ ಟೈರ್ನಲ್ಲಿರುವಂತ ಅಷ್ಟು ಬೋಲ್ಟ್ಗಳನ್ನು ಬಿಚ್ಚಿಬಿಟ್ಟಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋಯಿನ್ ಅಶಿಕಾಗೆ ಮೆಡಿಕಲ್ ಚೆಕಪ್ ಇರೋದ್ರಿಂದ ಹೀರೋ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದೇ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಕಾರಿನ ಟೈರ್ನಲ್ಲಿ ಆಲ್ರೆಡಿ ಎಲ್ಲಾ ನಟ್ಗಳು ಬಿಚ್ಚಿರೋದ್ರಿಂದ ಕಾರ್ ಆಕ್ಸಿಡೆಂಟ್ ಆಗತ್ತೆ. ಹಾಗೇನೆ ಸ್ವಲ್ಪ ಮಟ್ಟಿಗೆ ಹೀರೋಯಿನ್ಗೂ ಕೂಡ ಇಂಜುರಿ ಆಗತ್ತೆ. ಆಗ್ಲೇ ಹೀರೋಗೆ ಕಾಲ್ ಮಾಡಿದಂತ ಕಾರ್ ಸರ್ವಿಸ್ ವ್ಯಕ್ತಿ ನಿಮ್ ಟೈರ್ ಏನಾದ್ರು ಪಂಚರ್ ಆಗಿತ್ತ ಸರ್, ಕರೆಕ್ಟ್ ಆಗಿ ಬೋಲ್ಟ್ ಕೂರ್ಸಿಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆನೆ ಯೋಚನೆ ಮಾಡಿದಂತ ಹೀರೋಗೆ ಅರ್ಥ ಆಗತ್ತೆ ಇದನ್ನ ಮಾಡಿರೋದೆಲ್ಲ ಏಕ್ರಾಜೆ ಅಂತ. ಆಗ್ಲೇನೆ ಒಂದು ಬ್ಯಾಟ್ ತಗೊಂಬಂದಂತ ಹೀರೋ ಅವ್ರ ಕಾರಿನ ಗ್ಲಾಸ್ನೆಲ್ಲ ಹೊಡೆದಾಕಿ ಒಂದು ಮಗುವಿನ ಹಾಗೇನೆ ತಾಯಿ ಜೀವನೇ ತೆಗಿಯಕ್ ಹೊರಟಿದ್ರಿ ನೀವು ಅಂತೆಲ್ಲ ಬೈತಾರೆ. ಇದನ್ನ ಕೇಳಿಸ್ಕೊಂಡಂತ ಏಕ್ರಾಜ್ ಹೆಂಡತಿಗೂ ಹಾಗೇನೆ ಮಗಳಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಟ್ರಲ್ಲ ಇವರು ಅಂತ. ಹಾಗೇನೆ ಈಗ ಏಕ್ರಾಜ್ನ ಹೆಂಡತಿ ಏಕ್ರಾಜ್ ಮಾಡಿರೋ ಅಂತ ಪ್ರತಿಯೊಂದು ತಪ್ಪನ್ನು ಕೂಡ ಹೇಳ್ತಾಳೆ. ಇದರಿಂದ ತುಂಬಾನೇ ಸಿಟ್ಟಾದಂತ ಏಕ್ರಾಜ್ ನನ್ನ ಮನೇಲಿ ನಿಂತ್ಕೊಂಡು ನನ್ನ ವಿರುದ್ಧವಾಗಿ ಮಾತಾಡ್ತೀರಾ ಅಂತ ಕೇಳೋವಾಗ ಇದರಿಂದ ತುಂಬಾ ಬೇಜಾರಾದಂತ ಏಕ್ರಾಜ್ ಪತ್ನಿ ಹಾಗೆ ಮಗಳು ಇಬ್ರು ಕೂಡ ಮನೆ ಬಿಟ್ಟು ಹೋಗೋದಾಗಿ ಡಿಸೈಡ್ ಮಾಡ್ತಾರೆ. ಹಾಗೆ ಈ ಕಡೆ ತುಂಬಾ ಬೇಜಾರ್ನಲ್ಲಿದ್ದಂತ ಅಶಿಕಾ ಕೂಡ ಈಶ್ವರ್ನ ಮನೆಯಿಂದ ಆಚೆ ಹಾಕಿ ಬಾಗ್ಲಾಕೊಳ್ತಾರೆ. ಹಾಗೇನೆ ಹೊರಗೆ ಬಂದಂತ ಈಶ್ವರ್ ಅವ್ರ ಫ್ರೆಂಡ್ ಹತ್ರ ಬೇರೆ ಯಾವ್ದಾದ್ರು ಅಪಾರ್ಟ್ಮೆಂಟ್ ಇದೆಯಾ ಅಂತ ನೋಡ್ತಾರೆ. ಹಾಗೇನೆ ಅಪಾರ್ಟ್ಮೆಂಟ್ ಸಿಕ್ಕದ್ಮೇಲೆ ಇಬ್ರು ಕೂಡ ಒಂದ್ ಸ್ವಲ್ಪ ಹೊತ್ತು ಡ್ರಿಂಕ್ಸ್ ಮಾಡೋಣ ಅಂತ ಹೋಗ್ತಾರೆ. ಅವತ್ತಿನ ದಿವಸ ರಾತ್ರಿನೇ ತುಂಬಾ ಜೋರಾಗಿ ಮಳೆ ಬರ್ತಾ ಇರತ್ತೆ. ಇದರಿಂದ ಎದುರುಕೊಂಡಂತ ಅಶಿಕಾ ವಿಂಡೋ ಕ್ಲೋಸ್ ಮಾಡ್ಲಿಕ್ಕೆ ಅಂತ ಹೋಗೋವಾಗ ಬಂದಂತ ಒಂದು ಸಿಡಿಲ್ನಿಂದ ಕಾಲ್ ಜಾರಿ ಕೆಳಗ್ ಬಿಡ್ತಾರೆ. ಇದರಿಂದ ಅವರಿಗೆ ತುಂಬಾನೇ ಪೇನ್ ಆಗ್ತಾ ಇರತ್ತೆ. ಸೊ ಇದೇ ಪೇನ್ ಅಲ್ಲಿ ಇರ್ಬೇಕಾದ್ರೆ ಅದೇ ಟೈಮ್ಗೆ ಮನೆಗೆ ಈಶ್ವರ್ ಕೂಡ ಬರ್ತಾನೆ. ಸದ್ಯ ಸರಿಯಾದ ಟೈಮ್ಗೆ ಬಂದಲ್ಲ ಅಂತ ಅನ್ಕೊಳ್ವಾಗ್ಲೇನೆ ಈಶ್ವರ್ ಅವನ್ ಮನೆಗೆ ಹೋಗ್ದಾನೆ ಸೀದಾ ಏಕ್ರಾಜ್ ಮನೆಗೆ ಹೋಗ್ತಾನೆ. ಏಕ್ರಾಜ್ ಮನೆಗೆ ಹೋದಂತವನು ಏಕ್ರಾಜ್ ಜೊತೆ ಮಾತಾಡ್ಲಿಕ್ಕೆ ಅಂತ ಕೂತ್ಕೊಂಡಾಗ ತುಂಬಾನೇ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನೀವೇ ಗೆದ್ರಿ, ನಾನು ಈ ಮನೇನ್ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಇಲ್ಲಿಂದ ಹೋಗೋವರೆಗೂ ಕೂಡ ನಿಮ್ಮಿಂದ ನನಗೆ ಯಾವುದೇ ಸಮಸ್ಯೆ ಬರಬಾರ್ದು. ನಾನು ಇನ್ಯಾವತ್ತೂ ಕೂಡ ನಿಮ್ಮನ್ನ ಮೀಟ್ ಮಾಡೋದೇ ಇಲ್ಲ. ಅದನ್ನು ಮೀರಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ವಯಸ್ಸಾಗಿದೆ ಅಂತಾನು ನೋಡೋದಿಲ್ಲ ಅಂತ ಹೇಳ್ತಾ ಇರುವಾಗ್ಲೇನೆ ಎದುರುಗಡೆನೆ ಇದ್ದಂತ ಒಂದು ಹೂಜಿಯಿಂದ ತೆಗೆದು ಈಶ್ವರ್ನ ತಲೆಗೆ ಹೊಡೆದಂತ ಏಕ್ರಾಜು ವಯಸ್ಸಾಗಿದ್ರೆ ಏನು, ನಿನ್ ಕುಟುಂಬನೇ ನಿರ್ಣಾಮ ಮಾಡ್ತೀನಿ ಅಂತ ಜಾಡ್ಸಿ ಈಶ್ವರ್ನ ಎದೆಗೆ ಹೊಡಿತಾರೆ. ಆಗ್ಲೇನೆ ಈಶ್ವರ್ ಕೂಡ ಕಾನ್ಶಿಯಸ್ನ ಕಳ್ಕೊಂತಾರೆ. ಸೊ ಈಶ್ವರ್ನ ಒಂದು ರೂಮಿಗೆ ಎಳ್ಕೊಂಡು ಹೋಗ್ಬೇಕಾದ್ರೇನೆ ಈಶ್ವರ್ನ ಹೆಂಡತಿ ಈಶ್ವರ್ಗೆ ಫೋನ್ ಮಾಡ್ತಾರೆ. ಅದನ್ನ ಏಕ್ರಾಜ್ ಲಿಫ್ಟ್ ಮಾಡಿದಾಗ ಬೇಗ ಮನೆಗೆ ಬಾ ಈಶ್ವರ್, ಕೆಳಗ್ ಬಿದ್ಬಿಟ್ಟೆ ಕಣೋ, ಉಸಿರಾಡಕ್ಕೂ ಆಗ್ತಾ ಇಲ್ಲ,
ಮೇ ಬಿ ವಾಟರ್ ಬ್ರೇಕ್ ಆಗಿದೆ ಅಂತ ಅನ್ಸುತ್ತೆ, ಬೇಗ ಬಾ ಈಶ್ವರ್ ಅಂತ ಕರೀತಾಳೆ. ಇದನ್ನ ಕೇಳಿಸ್ಕೊಂಡಂತ ಏಕರಾಜ್ ಈಶ್ವರ್ನ ಮನೆಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಅಶಿಕಾ ತುಂಬಾನೇ ಪೇಯ್ನ್ ಅಲ್ಲಿ ಇರ್ತಾಳೆ. ಹಾಗೇನೆ ಏಕರಾಜ್ನ ನೋಡ್ದಂತ ಅಶಿಕಾ ಅವನನ್ನ ಕರೆದ್ರು ಕೂಡ ಹಾಗೇನೆ ಅಶಿಕಾಗೆ ಜ್ಞಾನ ತಪ್ಪಿಡತ್ತೆ. ಆದ್ರೂ ಕೂಡ ಅದನ್ನೇನು ಲೆಕ್ಕಿಸದೆ ಏಕರಾಜ್ ವಾಪಸ್ ಅವನ್ ಮನೆಗೆ ಬರ್ತಾನೆ. ಅವನ್ ಮನೆಗೆ ಬರೋಷ್ಟ್ರೊಳಗಾಗ್ಲೇ ಈ ಕಡೆ ಈಶ್ವರ್ಗೂ ಕೂಡ ಜ್ಞಾನ ಬಂದಿರತ್ತೆ. ಏಕರಾಜ್ನ ನೋಡ್ದಂತ ಈಶ್ವರ್ ಅವರಿಬ್ರು ಮಧ್ಯೆ ಜೋರ್ ಗಲಾಟೆನೆ ನಡೆಯುತ್ತೆ. ಅದರಲ್ಲಿ ಏಕರಾಜಿಗೆ ಚೆನ್ನಾಗಿ ಹೊಡೆದು ಮಲಗಿಸಿದಂತ ಈಶ್ವರ್ ಅವನ ಜ್ಞಾನ ತಪ್ಪದ್ಮೇಲೆ ಗ್ಯಾಸ್ನ ಆನ್ ಮಾಡ್ತಾನೆ. ಹಾಗೇನೆ ಓವನ್ ನಲ್ಲಿ ಅವನ ಮೊಬೈಲ್ ಇಟ್ಟು ಕರೆಕ್ಟ್ ಟೈಮ್ಗೆ ಸಿಡಿಯೋ ರೀತಿ ಟೈಮ್ ಫಿಕ್ಸ್ ಮಾಡಿ ಆಚೆ ಕಡೆಯಿಂದ ಲಾಕ್ ಹಾಕೊಂಡು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋದಂತವನು ಆ ಕೀನ ಒಂದ್ ಕಡೆ ದೂರಕ್ಕೆ ಎಸಿತಾನೆ. ಹಾಗೇನೆ ಈಗ ಅಶಿಕಾನ ಹುಡ್ಕೊಂಡು ಅವನ್ ಮನೆಗೆ ಬರ್ತಾನೆ. ಆದ್ರೆ ಅಲ್ಲಿ ಅಶಿಕಾ ಇರೋದೇ ಇಲ್ಲ, ಬರೀ ಬ್ಲಡ್ ಮಾತ್ರ ಬಿದ್ದಿರತ್ತೆ. ಇದನ್ನ ನೋಡ್ದಂತ ಈಶ್ವರ್ಗಂತೂ ಫುಲ್ ಶಾಕ್ ಆಗತ್ತೆ. ಹಾಗೇನೆ ರೋಡಲ್ಲೆಲ್ಲ ಹುಚ್ಚನ್ ತರ ತಿರ್ಗೋದಕ್ಕೆ ಶುರು ಮಾಡ್ತಾನೆ. ಹಾಗೇನೆ ರೋಡಲ್ಲಿ ಬರ್ತಿದ್ದಂತ ಒಂದು ವ್ಯಕ್ತಿನ ತಡೆದಂತವನು ಸರ್ ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ ಅಂತ ಹೇಳಿ ಅಶಿಕನ್ ಮೊಬೈಲಿಗೆ ಫೋನ್ ಮಾಡ್ತಾನೆ. ಇಲ್ಲಿ ರಿವೀಲ್ ಆಗುವಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಫೋನ್ ರಿಸೀವ್ ಮಾಡಿದ್ದು ಒಂದು ನರ್ಸ್ ಆಗಿರ್ತಾಳೆ. ಹಾಗೆ ಆ ನರ್ಸ್ ಹೇಳ್ತಾಳೆ ಮಗು ಹುಟ್ಟಿರೋ ಅಂತ ವಿಷಯನ ತಿಳಿಸ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಈಶ್ವರ್ಗಂತೂ ಸಖತ್ ಖುಷಿ ಆಗತ್ತೆ. ಹಾಗೇನೆ ನೀವ್ಯಾರು ಅಂತ ಕೇಳೋವಾಗ ಅವ್ರ ಹಸ್ಬೆಂಡ್ ಅಂತ ಹೇಳ್ತಾರೆ. ಅವರನ್ನ ಯಾರು ಅಡ್ಮಿಟ್ ಮಾಡಿದ್ರು ಅವರು ಕೂಡ ಕಾಣಿಸ್ತಿಲ್ಲ ಅಂತ ಹೇಳೋವಾಗ ಅವರನ್ನ ಯಾರು ಅಡ್ಮಿಟ್ ಮಾಡಿದ್ದು ಅಂತ ಈಶ್ವರ್ ಕೇಳ್ತಾರೆ. ಅವ್ರ ಅಪ್ಪ ಅಡ್ಮಿಟ್ ಮಾಡಿದ್ದು ಅಂತಾರೆ. ಸೊ ನಮ್ಗಿಲ್ಲಿ ಇನ್ನೊಂದು ಬಿಗ್ ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ಹಾಗೆ ಫ್ಲಾಶ್ ಬ್ಯಾಕ್ ನಲ್ಲಿ ಅಶಿಕಾನ ನೋಡ್ಲಿಕ್ಕೆ ಅಂತ ಹೋದಂತ ಏಕರಾಜ್ ಅಶಿಕಾನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಅವರ ಒಂದು ಡೆಲಿವರಿ ತುಂಬಾ ಕ್ರಿಟಿಕಲ್ ಆಗಿರೋದ್ರಿಂದ ಪೇಷಂಟ್ ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು, ನೀವ್ ಯಾರು ಅವ್ರಿಗೆ ಅಪ್ಪ ಆಗ್ಬೇಕಾ ಅಂತ ಕೇಳಿದ್ರಿಂದ ಇದಕ್ಕೆ ಏಕರಾಜ್ ಕೂಡ ಹೌದು ಅಂತ ಹೇಳಿರ್ತಾರೆ. ಇದನ್ನ ನರ್ಸ್ ಕಂಪ್ಲೀಟ್ ಆಗಿ ಈಶ್ವರ್ ಹತ್ರ ಹೇಳ್ತಾರೆ. ಈಗ ಈಶ್ವರ್ಗೆ ಫುಲ್ ಶಾಕ್ ಹಾಗೇನೆ ಗಾಬರಿ ಆಗತ್ತೆ. ಯಾಕೆ ಅಂತಂದ್ರೆ ಮನೆ ಫುಲ್ಲು ಬ್ಲಾಸ್ಟ್ ಆಗ್ಲಿ ಅಂತ ಟೈಮಿಂಗ್ಸ್ ನ ಸೆಟ್ ಮಾಡಿಟ್ಟಿರ್ತಾರೆ. ಇಷ್ಟೆಲ್ಲ ಗೊತ್ತಾಗ್ತಿದ್ದಂಗೆ ಮನೆಗೆ ಈಶ್ವರ್ ಓಡ್ಕೊಂಡು ಬರ್ತಾರೆ. ಹಾಗೇನೆ ಕಷ್ಟಪಟ್ಟು ಹೇಗಾದ್ರೂ ಸರಿ ಏಕರಾಜಿಗೆ ಎಚ್ಚರ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆಗೋದೇ ಇಲ್ಲ. ಆಲ್ರೆಡಿ ಹೊರಗಡೆಯಿಂದ ಲಾಕ್ ಮಾಡಿ ಕೀ ಎಸ್ತಿರೋದ್ರಿಂದ ಆ ಕೀನು ಕೂಡ ಹುಡುಕ್ತಾರೆ. ಆದ್ರೆ ಕೀನು ಕೂಡ ಸಿಗೋದಿಲ್ಲ. ತುಂಬಾ ಜೋರಾಗಿ ಬಾಗ್ಲು ತಟ್ಟಿದ್ರು ಕೂಡ ಏಕರಾಜಿಗೆ ಎಚ್ಚರ ಆಗೋದಿಲ್ಲ. ಆಗ್ಲೇನೆ ವಿಂಡೋ ಇಂದ ನೋಡೋವಾಗ ಆಲ್ರೆಡಿ ಓವೆನ್ ಅಲ್ಲಿ ಹೊಗೆ ಬರೋದಕ್ಕೆ ಶುರು ಆಗಿರುತ್ತೆ. ಏನ್ ಮಾಡ್ಬೇಕು ಅಂತ ಆಚೆ ಕಡೆ ಇದ್ದಂತ ಈಶ್ವರ್ ಯೋಚಿಸ್ತಿರುವಾಗ್ಲೇನೆ ಮೇನ್ಸ್ ಆಫ್ ಮಾಡ್ಬೇಕು ಅನ್ನೋ ಯೋಚನೆ ಬಂದಿದ್ರಿಂದ ಸಡನ್ ಆಗಿ ಇನ್ನೇನು ಬ್ಲಾಸ್ಟ್ ಆಗಬೇಕು ಅನ್ನೋವಾಗ್ಲೇನೆ ಮೇನ್ಸ್ ನ ಆಫ್ ಮಾಡಿಬಿಡ್ತಾರೆ. ಸೊ ಒಂದು ಜೀವನ ಕಾಪಾಡದಂತ ಏಕರಾಜ್ನ ಜೀವನ ಈಗ ಈಶ್ವರ್ ಕೂಡ ಕಾಪಾಡಿರ್ತಾರೆ. ನೆಕ್ಸ್ಟ್ ಡೇ ಹಾಸ್ಪಿಟಲ್ ಅನ್ನ ತೋರಿಸ್ತಾರೆ. ಆಲ್ರೆಡಿ ಡೆಲಿವರಿ ಆಗಿರೋಂತ ಅಶಿಕಾ ಅವಳ ಮುದ್ದಾದ ಮಗುನ ಈಶ್ವರಿಗೆ ತೋರಿಸ್ತಾರೆ. ಇವ್ರು 3 ಜನನು ಕೂಡ ತುಂಬಾ ಖುಷಿಯಲ್ಲಿರ್ತಾರೆ. ಈಶ್ವರ್ಗೆ ತುಂಬಾನೇ ಗಿಲ್ಟಿ ಕಾಡೋದಕ್ಕೆ ಶುರು ಆಗಿರುತ್ತೆ. ಏಕರಾಜ್ ಹತ್ರ ಬಂದು ಸಾರಿ ಕೇಳ್ಬೇಕಾದ್ರೆ ಅಲ್ಲೇ ಇದ್ದಂತ ಸೆಲ್ವಿ ಏನಪ್ಪ ನೀನು ಕೋಪ ಬಂದ್ರೆ ಇಷ್ಟೆಲ್ಲ ಹೊಡೆದ್ ಬಿಡ್ತೀಯಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ವಾ ಅಂತ ಕೇಳೋವಾಗ ಏಕರಾಜ್ ಹೇಳ್ತಾರೆ ಅವನಿಗೇನು 28 ವರ್ಷ ಇರ್ಬೋದು, ನನಗೆ 60 ವರ್ಷ ಆದ್ರೂ ಕೂಡ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕಿತ್ತು. ಕೇವಲ ಪಾರ್ಕಿಂಗಿಗೋಸ್ಕರ ಎಷ್ಟೆಲ್ಲ ಕಿತ್ತಾಡ್ಬಿಟ್ಟೆ, ನನ್ನಿಂದನೇ ಇದೆಲ್ಲ ಆಗಿದ್ದು ಅಂತ ಇಬ್ರು ಕೂಡ ಒಬ್ರಿಗೊಬ್ರು ಕ್ಷಮೆ ಕೇಳ್ತಾರೆ. ಹಾಗೇನೆ ನನ್ನ ಹೆಂಡತಿನ ಹಾಗೆ ಮಗುನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ದಂತ ಈಶ್ವರ್ ಅಲ್ಲಿಂದ ಹೊರಡ್ತಾರೆ. ಹಾಗೇನೆ ತುಂಬಾನೇ ಡ್ಯಾಮೇಜ್ ಮಾಡಿದ್ರಿಂದ ಮನೇನ ಮೇ ಬಿ ಓನರ್ ಇಬ್ರು ಕೂಡ ಖಾಲಿ ಮಾಡಿಸಿರ್ತಾರೆ. ನೆಕ್ಸ್ಟ್ ಬ್ರೋಕರ್ ಬೇರೊಬ್ರಿಗೆ ಮನೆ ತೋರಿಸ್ತಾ ಇರೋದಾಗಿ ತೋರಿಸ್ತಾರೆ. ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ. ಪಾರ್ಕಿಂಗ್ಗೋಸ್ಕರ ಎಷ್ಟೆಲ್ಲ ಕಿತ್ತಾಡೋದ್ರಲ್ವಾ. ಸೊ ನಾವು ಕೂಡ ನೇಬರ್ಸ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗ್ ಕಷ್ಟ ಆದಾಗ ಖಂಡಿತವಾಗ್ಲೂ ಅವರು ಹೆಲ್ಪಿಗೆ ಬರ್ತಾರೆ. ಹಾಗೆ ಅವ್ರಿಗೆ ಕಷ್ಟವಾದಾಗ ನಾವು ಕೂಡ ಹೆಲ್ಪಿಗೆ ಹೋಗ್ಬೋದು. ನಿಮ್ಗೆ ಈ ಮೂವಿ ನೋಡಿ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮನ್ನ ಆದಷ್ಟು ಬೇಗ ಥ್ರಿಲ್ಲಿಂಗ್ ಮೂವಿಗಳ ಜೊತೆಗೆ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.